ಕರ್ನಾಟಕದಲ್ಲಿ ಖಾಸಗಿಯಾಗಿ ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಟಾಟಾ ಪವರ್ ಕಂಪನಿ ಅರ್ಜಿಯನ್ನು ಸಲ್ಲಿಸಿದೆ. ಈ ಅರ್ಜಿ ಸಲ್ಲಿಕೆಯ ಬೆನ್ನಲ್ಲೇ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಸಹ ಶುರುವಾಗಿದೆ. ಇಷ್ಟೆಲ್ಲ ಅನುಕೂಲ ಇದ್ದರೂ ವಿರೋಧ ಯಾಕೆ? ಖಾಸಗಿ ಕಂಪನಿಗಳ ಪ್ರವೇಶದಿಂದ ಸರ್ಕಾರಿ ಎಸ್ಕಾಂಗಳಿಗೆ ನಷ್ಟ ಆಗುವ ಸಾಧ್ಯತೆ ಇದೆ. ಈ ಸರ್ಕಾರಿ ವಿದ್ಯುತ್ ಕಂಪನಿಗಳು ಏನು ಮಾಡ್ತವೆ ಅಂತಂದರೆ ಕ್ರಾಸ್ ಸಬ್ಸಿಡಿ ಮಾದರಿಯಲ್ಲಿ ಕೆಲಸ ಮಾಡ್ತವೆ. ಈ ಸರ್ಕಾರಿ ವಿದ್ಯುತ್ ಸರಬರಾಜು ಕಂಪನಿಗಳಿದ್ದಾವೋ ಇವುಗಳು ನಗರ ಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ, IT ಕಂಪನಿಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ ಜಾಸ್ತಿ ದುಡ್ಡನ್ನು ಚಾರ್ಜ್ ಮಾಡ್ತವೆ. ಈ ಹೆಚ್ಚುವರಿಯಾಗಿ ಕಲೆಕ್ಟ್ ಆದಂತಹ ಹಣ ಏನಿದೆ ಇದನ್ನು ಹಳ್ಳಿಗಳಲ್ಲಿ ಉಚಿತವಾಗಿ ರೈತರಿಗೆ ವಿದ್ಯುತ್ ಕೊಡಲಿಕ್ಕೆ, ಬಡವರಿಗೆ ವಿದ್ಯುತ್ ಕೊಡಲಿಕ್ಕೆ ಬಳಕೆ ಮಾಡ್ತಾರೆ. ಈಗ ಟಾಟಾ ಪವರ್ ಕಂಪ್ನಿಯವ್ರು ಕೇಳಿರೋಂಥದ್ದು ಅತಿ ಹೆಚ್ಚಾಗಿ ಎಲ್ಲಿ ದುಡ್ಡು ಕಲೆಕ್ಟ್ ಆಗ್ತದೋ ಅಂತಹ ನಗರ ಪ್ರದೇಶಗಳನ್ನು ಕೇಳಿರೋದು. ಒಂದು ವೇಳೆ ನಗರ ಪ್ರದೇಶಗಳನ್ನೆಲ್ಲ ಅವ್ರಿಗೆ ಬಿಟ್ಕೊಟ್ರೆ ಸರ್ಕಾರಿ ಸಂಸ್ಥೆಗಳ ಹತ್ರ ದುಡ್ಡಿಲ್ಲ ಅಂತ ಆಗ್ತದೆ. ಫ್ಯೂಚರಲ್ಲಿ ಒಂದು ದಿವಸ ಈ ಬಡವರಿಗೆ, ರೈತರಿಗೆ ಉಚಿತವಾಗಿ ಕೊಡುತ್ತಿರುವಂತಹ ವಿದ್ಯುತ್ತನ್ನು ನಿಲ್ಲಿಸುವಂತಹ ಪರಿಸ್ಥಿತಿ ಸಹ ಬರಬಹುದು. ಸರ್ಕಾರಿ ವಲಯದಲ್ಲಿರುವಂತಹ ಉದ್ಯೋಗ ಅವಕಾಶಗಳು ಸಹ ಕಡಿಮೆ ಆಗಬಹುದು. ಆಮೇಲೆ ಈ ಖಾಸಗಿ ಕಂಪ್ನಿ ಇದೆಯಲ್ಲ, ಇವು ಲಾಭ ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ಒಳ್ಳೆಯ ಸರ್ವಿಸನ್ನು ಕೊಡ್ತವೆ. ಹಳ್ಳಿಗಳ ಕಾನ್ಸಂಟ್ರೇಷನ್ ಕಡಿಮೆ ಆಗಬಹುದು ಅಥವಾ ಅವನ್ನ ಕಡೆಗಣಿಸಲೂಬಹುದು. ಆಮೇಲೆ ನಗರ ಮತ್ತು ಗ್ರಾಮೀಣ ಪ್ರದೇಶ ಅಂತಹ ತಾರತಮ್ಯ ಸಹ ಬರಬಹುದು. ಈಗ ಈ BSNLಗೆ ಯಾವ ರೀತಿ ಪರಿಸ್ಥಿತಿ ಇದೆಯೋ ಅದೇ ರೀತಿಯಾದಂತಹ ಪರಿಸ್ಥಿತಿ ಎಸ್ಕಾಂಗಳಿಗೂ ಬರಬಹುದು. ಆದ್ದರಿಂದ ಈ ಡಿಸಿಷನ್ನ ತಗೊಳ್ಳೋಕ್ಕಿಂತ ಮುಂಚೆ KERC ಅವರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಬೇಕು.